ಸಾಂಖ್ಯಶಾಸ್ತ್ರ ಸೂತ್ರ. ಆ ಬಳಿಕ ಯೋಗ ಸೂತ್ರ ಅಂತ ತಂದ್ರು. ಯೋಗ ಸೂತ್ರ ಅಂದ್ರೆ ತಣ್ಣಗೆ ಕೂಡ್ರು, ನಿನಗೆಲ್ಲ ಅನುಭವಕ್ಕೆ ಬರ್ತದ. ಒಂದಿಷ್ಟು ಗದ್ದಲ ಮಾಡೋ ಮನಸ್ಸನ್ನ ಒಂದಿಷ್ಟು ತಮ್ಮಣಿಸೋ, ತಣ್ಣಗೆ ಮಾಡೋ, ಏನೆಲ್ಲ ಗೊತ್ತಾಗ್ತದ ನಿನಗೆ. ಇದು ಯೋಗ ಗೊತ್ತಿರಬೇಕು ನಿಮಗೆ. ಇಡೀ ಭಾರತದ ಒಟ್ಟು ಅಧ್ಯಾತ್ಮವನ್ನ ಈ 5 ಮಾತುಗಳಲ್ಲಿ ಈಗ ನಾನು ನೆನಪು ಮಾಡಿಕೊಡೋದು 5 ಮಾತುಗಳಲ್ಲಿ. ಒಂದು ಬ್ರಹ್ಮಪರ ಮಾತು, ಒಂದು ಸಾಂಖ್ಯ ಪುರುಷ ಪರ ಮಾತು, ಮೂರನೇದ್ದು ಮನಸ್ಸನ್ನ ತಣ್ಣಗೆ ಮಾಡೋದು. ಮನಸ್ಸು ಬಹಳ ಗದ್ದಲ ಮಾಡ್ತದೆ. ಪ್ರಪಂಚದೊಳಗೆ ಗದ್ದಲೆಲ್ಲ ತಲೆಯಾಗ ಬಹಳ ಗದ್ದಲ ಇರ್ತದ. ತಲೆಯಾಗ ಗದ್ದಲ. ಮನಿ ಏನು ಮಾಡೋದಿಲ್ಲ, ಮನಿ ನಿಶ್ಚಿಂತ ಇರ್ತದ. ಮನೆಯಾಗಿರುವ ಮನುಷ್ಯಾಗ ಕಾಡಕ್ಕೆ ಶುರುವಾಗಿರ್ತದ.